ಧಾರವಾಡದಲ್ಲಿ ನಡೆದ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ಬೆನ್ನಲ್ಲೇ ಈಗ ಮಂಡ್ಯದಲ್ಲೂ ನಿರುದ್ಯೋಗಿ ಯುವಕರು ರಸ್ತೆಗಿಳಿದಿದ್ದಾರೆ. ನಮಗೆ ಕೆಲಸ ಕೊಡಿ ಇಲ್ಲವೇ ಮನೆಗೆ ಹೋಗಿ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಯುವಜನತೆ ಸಮರ ಸಾರಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆದ ಈ ಪ್ರತಿಭಟನೆಯ ಸವಿಸ್ತಾರ ವರದಿ ಇಲ್ಲಿದೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಆವರಣ ಇಂದು ಯುವಕರ ಘೋಷಣೆಗಳಿಂದ ಮೊಳಗಿತ್ತು. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನೂರಾರು ಯುವಕರು ಪ್ರತಿಭಟನೆ ನಡೆಸಿದರು. ಕೈಯಲ್ಲಿ ಯೂತ್ ವಾಂಟ್ ಜಾಬ್ ಎಂಬ ಪೋಸ್ಟರ್ಗಳನ್ನು ಹಿಡಿದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿಳಂಬ ನೀತಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹೋರಾಟಕ್ಕೆ ಕರವೇ ಜಿಲ್ಲಾಧ್ಯಕ್ಷ ಜಯರಾಮ್ ಅವರು ಸಾಥ್ ನೀಡುವ ಮೂಲಕ ಯುವಕರ ಧ್ವನಿಗೆ ಶಕ್ತಿ ತುಂಬಿದರು. ರಾಜ್ಯ ಸರ್ಕಾರಗಳಲ್ಲಿ ನೇಮಕಾತಿಯಲ್ಲಿ ನಡೆಯುವ ಅಕ್ರಮವನ್ನು ತಡೆಗಟ್ಟಿ ಬಾಕಿ ಇರುವ 56,432 ಹುದ್ದೆಗಳಿಗೆ ಕೂಡಲೇ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಧೂಳು ಹಿಡಿಯುತ್ತಿರುವ ಲಕ್ಷಾಂತರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಮೂಲಕ ನಿರುದ್ಯೋಗಿಗಳಿಗೆ ಆಸರೆಯಾಗಬೇಕು ಎಂದು ಯುವಕರು ಒತ್ತಾಯಿಸಿದರು. ದೇಶಾದ್ಯಂತವಿರುವ ಸುಮಾರು 10 ಲಕ್ಷ ಹುದ್ದೆಗಳನ್ನು ಶೀಘ್ರವಾಗಿ ಭರ್ತಿ ಮಾಡಬೇಕು. ನೇಮಕಾತಿ ಪ್ರಕ್ರಿಯೆಗೆ ನಿರ್ದಿಷ್ಟ ಕಾಲಮಿತಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಬೇಕು. ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಭದ್ರತೆ ನೀಡಲು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಸರ್ಕಾರ ಕೇವಲ ಭರವಸೆ ನೀಡಿ ಕಾಲಹರಣ ಮಾಡಿದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಇವತ್ತು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡ್ತಾ ಇದ್ದೀವಿ. AIDYO ನೇತೃತ್ವದಲ್ಲಿ ಪ್ರಮುಖ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಏನು ಧಾರವಾಡದಲ್ಲಿ ನಡೆದಂಥ ಬೃಹತ್ ಮಟ್ಟದ ಹೋರಾಟದ ನಂತರ ಇಡೀ ರಾಜ್ಯದಾದ್ಯಂತ ಉದ್ಯೋಗಾಕಾಂಕ್ಷಿಗಳ ಒತ್ತಡದ ನಂತರ ಏನು ರಾಜ್ಯ ಸರ್ಕಾರ 56,000 ಹುದ್ದೆಗಳನ್ನ ನಾವು ಕ್ಯಾಬಿನೆಟ್ಟಲ್ಲಿ ಅನುಮೋದನೆ ಸಿಕ್ಕಿದೆ ಭರ್ತಿ ಮಾಡ್ಕೊಳ್ಳೋದಕ್ಕೆ 30 ದಿನಗಳ ಕಾಲಮಿತಿ ಕೊಟ್ಟಿದ್ದಾರೆ. ಅದು ಬರೀ ಕಾಲಮಿತಿ ಕೊಟ್ಟರೆ ಅಷ್ಟೇ ಸಾಕಾಗಲ್ಲ, ಅಧಿಕೃತವಾಗಿ ಅಧಿಸೂಚನೆನ ಈ ಕೂಡಲೇ ಹೊರಡಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಈ ಕೂಡಲೇ ಮನವಿ ಮಾಡ್ತಾ ಇದ್ದೀವಿ. ಅದು ನಮ್ಮ ಪ್ರಮುಖ ಬೇಡಿಕೆ. ಇನ್ನೊಂದು ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ, ನಾವು ನೋಡ್ತಾ ಇದ್ದೀವಿ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಅನ್ನೋದು, ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಅನ್ನೋದು ಹೆಚ್ಚುತ್ತಾ ಇದೆ. ಅದು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರಗಳ ನೇಮಕಾತಿಯಲ್ಲಿ. KPSC ಅಂತೂ ಅದು ಬಂದಾಗಿಂದನೂ ಕೂಡ ಭ್ರಷ್ಟಾಚಾರದ ಕೂಪದಲ್ಲೇ ಮುಳುಗಿದೆ. ಮೊನ್ನೆನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, KS ಫಲಿತಾಂಶ ಬಂದಿದೆ. ಅಲ್ಲಿ ಒಂದೇ ಕೊಠಡಿಯಲ್ಲಿ 10 ಜನ 15 ಜನ ನೇಮಕಾತಿಯಾಗಿರೋದು, ಅಕ್ಕಪಕ್ಕ ಸೀರಿಯಲ್ ನಂಬರ್ನ ಅಭ್ಯರ್ಥಿಗಳೇ ನೇಮಕಾತಿಯಾಗಿರೋದು ಪ್ರಶ್ನೆ ಹುಟ್ಟು ಹಾಕಿದೆ. ಮಾಧ್ಯಮಗಳು ಕೂಡ ಅದರಲ್ಲಿ ಚರ್ಚೆ ನಡೀತಿದೆ. ಹಾಗೆ ಹಿಂದೇನು PC ಓಟಾ ಅವರ ನೇತೃತ್ವದಲ್ಲಿ ಕಮಿಟಿಗಳ ರೆಕಮೆಂಡೇಷನ್ ಆಯಿತು, ಅದನ್ನು ಇಂಪ್ಲಿಮೆಂಟ್ ಮಾಡಿ ನೇಮಕಾತಿ ಅಕ್ರಮನ ತಡೆಗಟ್ಟಬೇಕು. ಮತ್ತು ನೇಮಕಾತಿಯಲ್ಲಿ ಏನು ದುಬಾರಿ ಅರ್ಜಿ ಶುಲ್ಕನ ನಿರುದ್ಯೋಗಿ ಯುವಕರಿಂದ ವಸೂಲಿ ಮಾಡ್ತಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರಗಳು, ಅದನ್ನು ಈ ಕೂಡಲೇ ನಿಲ್ಲಿಸಬೇಕು. ನೇಮಕಾತಿನ ಈ ಕೂಡಲೇ ಎಲ್ಲ ಅಂದರೆ ರಾಜ್ಯದಲ್ಲಿ 2.25 ಲಕ್ಷ, ಕೇಂದ್ರದಲ್ಲಿ 10 ಲಕ್ಷ ಹುದ್ದೆಗಳ ಖಾಲಿ ಏನಿದೆ ಅದನ್ನು ನೇಮಕ ಮಾಡಬೇಕು. ಖಾಸಗೀಕರಣದ ಹೆಸರಲ್ಲಿ ರೈಲ್ವೆನ ಮತ್ತು ಸಾರ್ವಜನಿಕ ಉದ್ದಿಮೆಗಳನ್ನ ಮುಚ್ತಾ ಇರೋದನ್ನು ವಿರೋಧಿಸಿ ಅಲ್ಲಿ ನೇಮಕಾತಿಗಳನ್ನ ಉಳಿಸ್ಕೋಬೇಕು. ಪರ್ಮನೆಂಟ್ ನೇಚರ್ ಆಫ್ ಜಾಬನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ನೇಮಕ ಮಾಡ್ಕೋಬೇಕು. KPS ಮ್ಯಾಗ್ನೆಟ್ ಸ್ಕೂಲ್ ಹೆಸರಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಟೀಚರ್ಸ್ ಪೋಸ್ಟ್ಗಳನ್ನ ಅಬಾಲಿಷ್ ಮಾಡ್ತಿದ್ದಾರೆ, ನೇಮಕಾತಿ ಮಾಡ್ಕೋತಾ ಇಲ್ಲ. ಅದನ್ನು ಈ ಕೂಡಲೇ KPS ಮ್ಯಾಗ್ನೆಟ್ ಸ್ಕೂಲ್ ಯೋಜನೆನ ನಿಲ್ಲಿಸಿ ಶಿಕ್ಷಕರ ನೇಮಕಾತಿ ಮಾಡ್ಕೋಬೇಕು ಅಂತ ನಾವು ಈ ಮೂಲಕ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಈ ಸಭೆ ಮೂಲಕ ನಾವು ವಿದ್ಯಾರ್ಥಿಗಳೆಲ್ಲರೂ ಕೂಡ ಬೀದಿಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಕೇಂದ್ರ ಸರ್ಕಾರ ಬಂದಾಗಿದ್ದರಿಂದ ಇವತ್ತಿನವರೆಗೂ ಯಾವುದೇ ಅಧಿಸೂಚನೆ ಹೊರಡಿಸಿ ನೌಕರಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಲಿಲ್ಲ. ಏನು ಮಹಾರಾಜರು ಕಟ್ಟಿರ್ತಕ್ಕಂಥ BHEL ಆಗ್ಬೋದು, HEL ಆಗ್ಬೋದು, ಹಲವಾರು ಕಾರ್ಖಾನೆಗಳನ್ನ ಕೊಟ್ಟಂಥ ಕೀರ್ತಿ ಕರ್ನಾಟಕದ ಮಹಾರಾಜರಿಗೆ ಸಲ್ಲುತ್ತೆ. ಅಂಥ ಒಂದು ವ್ಯವಸ್ಥೆ ಒಳಗೆ ಹಲವಾರು ಕಾರ್ಖಾನೆಗಳನ್ನ ನೀವು ಖಾಸಗಿಗೆ ಕೊಟ್ಟು ಹಲವಾರು ಉದ್ಯೋಗವನ್ನು ಕುಂಠಿತಗೊಳಿಸಿ ಅವರೇನು ಜೀತ ಪದ್ಧತಿ ವ್ಯವಸ್ಥೆ ಒಳಗೆ ಮಾಡುವಂಥ ವ್ಯವಸ್ಥೆನೇ ತಂದಿಟ್ಟಿದ್ದೀರಿ. ಇವತ್ತು ವಿದ್ಯಾವಂತರಿಗೆ ಉದ್ಯೋಗವನ್ನು ಕೊಡ್ದೇನೆ ವಿದ್ಯಾವಂತರನ್ನ ಮಾಡಿದ್ರೆ ಸಾಲದು, ಉದ್ಯೋಗನೂ ಕೊಡಬೇಕು. ರಾಜ್ಯ ಸರ್ಕಾರ ಇವತ್ತೇನು ನಾವು ಅನುಮೋದನೆ ಮಾಡಿದ್ದೀವಿ ಸಚಿವ ಸಂಪುಟದಲ್ಲಿ ಅಂತ ಹೇಳಿದ್ದೀರೋ ಅದನ್ನ ತಕ್ಷಣದಲ್ಲಿ ನೀವು ಜಾರಿ ಮಾಡದಿದ್ದರೆ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾಗುತ್ತೆ. ಹಾಗೆ ಕೇಂದ್ರ ಸರ್ಕಾರ ಪದೇ ಪದೇ ಹಿಂದಿಯನ್ನು ಏರಿಕೆ ಮಾಡಿ ಇಲ್ಲಿ ಉದ್ಯೋಗವನ್ನು ಉತ್ತರ ಪ್ರದೇಶದವ್ರಿಗೆ ಕೊಡುವಂಥ ಹುನ್ನಾರ ನಡೀತಾ ಇದೆ. ಉದಾಹರಣೆಗೆ ಇವತ್ತು ರೈಲ್ವೆ ಇಲಾಖೆ ಆಗ್ಬೋದು, ಬ್ಯಾಂಕ್ ಕಚೇರಿಗಳಾಗ್ಬೋದು, LIC ಕಚೇರಿಗಳಾಗ್ಬೋದು, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಕಚೇರಿಗಳಲ್ಲೂ ಕೂಡ ಉದ್ಯೋಗ ಕನ್ನಡಿಗರಿಗಾಗಿದೆ. ಈ ಕೂಡಲೇ
ಅದೆಲ್ಲವನ್ನು ಸರಿಪಡಿಸಿ ಉದ್ಯೋಗವನ್ನು ನೀಡಬೇಕು. ಕೇಂದ್ರ ಸರ್ಕಾರದ ತಾರತಮ್ಯವನ್ನು ಹೋಗಲಾಡಿಸ್ಬೇಕು. ಅವ್ರು ಮಾಡ್ತಾ ಇರ್ತಕ್ಕಂಥ ನಮ್ಮ ಕನ್ನಡಿಗರ ಟ್ಯಾಕ್ಸ್ ಬೇಕು, ಆದರೆ ಕನ್ನಡಿಗರ ಉದ್ಯೋಗ ಬೇಡ ಅಂತಕ್ಕಂಥ ವ್ಯವಸ್ಥೆನ ತಂದಿಟ್ಟಿದ್ದೀರಿ. ಒಕ್ಕೂಟ ವ್ಯವಸ್ಥೆ ಒಳಗೆ ನಮ್ಮ ಹಕ್ಕು ಏನು ಸಿಗಬೇಕು ಅದಕ್ಕೆ ನೀವು ಪಾಲಿಸಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೀವಿ.